ನೋಡಿ, ಧರ್ಮಸ್ಥಳ ನಮ್ಮ ಭಾಗದ ಜನ ಧರ್ಮಸ್ಥಳದ ಬಗ್ಗೆ ಅತೀವವಾದ ಶ್ರದ್ಧೆ, ಭಕ್ತಿ, ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯು ಬಡವರ ನಡುವೆ ಅದು ಮದ್ಯ ವ್ಯಸನದಿಂದ ಅವ್ರನ್ನ ಮುಕ್ತ ಮಾಡೋದರಿಂದ ಮೊದಲುಗೊಂಡು ಮೈಕ್ರೋ ಸಾಲವನ್ನು ಕೊಡೋದ್ರ ಮೂಲಕ ಬದುಕು ಕಟ್ಕೊಳ್ಳೋದಕ್ಕೆ ನೆರವಾಗಿದೆ. ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಾ ಅವ್ರ ಬದುಕು ಕಟ್ಕೊಳ್ಳೋಕ್ಕೆ ನೆರವಾಗಿದೆ. ಎಷ್ಟೋ ಜನ, ನಾನು ಅವ್ರ ಶಿಬಿರಗಳಲ್ಲಿ ಪಾಲ್ಗೊಂಡಿದ್ದೀನಿ, ಅವರ ಅಭಿಪ್ರಾಯವನ್ನು ಹೇಳಬೇಕಾದ್ರೆ ಆನಂದ ಭಾಷ್ಮ ಸುರಿಸಿದ್ದಾರೆ. ನನಗೆ ಪುನರ್ಜನ್ಮ ಅಂತಲೂ ಎಷ್ಟೋ ಜನ ಮಾತಾಡಿದ್ದಾರೆ. ಇನ್ನು ಧರ್ಮೋತ್ಥಾನ ಟ್ರಸ್ಟು ಐತಿಹಾಸಿಕವಾಗಿರ್ತಕ್ಕಂಥ ಪುರಾತತ್ವ ಇಲಾಖೆಗೆ ಸೇರಿದಂಥ ನೂರಾರು ದೇವಾಲಯಗಳನ್ನು ಪುನರ್ನಿರ್ಮಾಣ ಮಾಡೋ ಕೆಲಸ ಮಾಡಿದೆ ಧರ್ಮೋತ್ಥಾನ ಟ್ರಸ್ಟು. ಇನ್ನು ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವ್ರನ್ನ ನಮ್ಮ ಭಾಗದ ಜನ ನಮ್ಮ ನಡುವೆ ಇರುವ ದೇವರು ಅಂತ ಭಾವಿಸ್ತಾರೆ, ದೇವತಾ ಮನುಷ್ಯ ಅಂತ ಭಾವಿಸ್ತಾರೆ. ಧರ್ಮಸ್ಥಳವೂ ಕೂಡ ಭಕ್ತರಿಗೆ ಯಾವುದೇ ಜಾತಿ ಭೇದ ಮಾಡದೆ ಭಕ್ತರನ್ನು ಸಮಾನವಾಗಿ ಕಾಣುವಂಥ ವ್ಯವಸ್ಥೆಯನ್ನು ದಶಕಗಳ ಹಿಂದೆ, 5-6 ದಶಕಗಳ ಹಿಂದೆಯೇ ಸಮಾಜಕ್ಕೆ ಪರಿಚಯಿಸಿ ಅಲ್ಲಿ ಭಕ್ತಿ ಮತ್ತು ಸಮಾನತೆಯನ್ನು ಗಟ್ಟಿಗೊಳಿಸೋ ಕೆಲಸ ಮಾಡಿದೆ. ಇಂಥ ಒಂದು ಧರ್ಮಸ್ಥಳದ ಬಗ್ಗೆ ಕೆಲವು ಅಪಪ್ರಚಾರ ಆರಂಭದಲ್ಲೂ ಇತ್ತು, ಈಗ ಅದು ಸ್ವಲ್ಪ ವ್ಯಾಪಕ ಆಗಿದೆ. ಕೆಲವು ನಿಗೂಢ ರೀತಿಯಲ್ಲಿ ಧರ್ಮಸ್ಥಳದಲ್ಲಿ ಏನೋ ನಡೀತಾ ಇದೆ ಅಂತ ಬಿಂಬಿಸೋ ಕೆಲಸ ಮಾಡ್ತಿದ್ದಾರೆ. ಸತ್ಯ ಏನು? ಸತ್ತವ್ರು ಯಾರು? ಸತ್ತವ್ರು ಯಾರೋ ಸತ್ತಿದ್ರೆ ಆ ಸತ್ತವ್ರದ್ದು ಮಾಹಿತಿ ಇರಲೇಬೇಕಲ್ಲ. ನಮಗೆ ಸೌಜನ್ಯ ಕೊಲೆ ಮಾಹಿತಿ ಇದೆಯಪ್ಪ, ಸೌಜನ್ಯ ಕೊಲೆ ಮಾಹಿತಿ ಇದೆ. ಸೌಜನ್ಯ ಕೊಲೆಗೆ ಸಂಬಂಧಪಟ್ಟಂತೆ ತನಿಖೆಯಾಗಿ ಚಾರ್ಜ್ ಶೀಟ್ನು ಹಾಕಿಬಿಟ್ಟಿದೆ. ಆದರೆ ಇನ್ನು ಉಳಿದವ್ರು ಯಾರು ಸತ್ತವರು? ಇದಕ್ಕೂ ಧರ್ಮಸ್ಥಳಕ್ಕೂ ಏನಾದ್ರು ಸಂಬಂಧ ಇದೆಯಾ? ಅಥವಾ ಕೇವಲ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡೋ ಕೆಲಸ ನಡೀತಾ ಇದೆಯಾ? ನನಗನ್ಸುತ್ತೆ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡೋ ಕೆಲಸ ನಡೀತಾ ಇದೆ. ಯಾವುದು ಭಕ್ತಿ ಭಾವವನ್ನು ಗಟ್ಟಿಗೊಳಿಸುತ್ತೋ, ಯಾವುದು ಸಹೋದರತ್ವವನ್ನು, ಸಮಾನತೆಯನ್ನು ಎತ್ತಿ ಹಿಡಿಯುತ್ತೋ ಅದನ್ನು ದುರ್ಬಲಗೊಳಿಸಬೇಕು ಅನ್ನುವಂಥ ಸಂಚಿನ ಒಂದು ಭಾಗ ಇರ್ಬೋದು ಅಪಪ್ರಚಾರ ಅಂತ ನನಗೆ ಅನುಮಾನ ಇದೆ. ಅಕಸ್ಮಾತು ಸತ್ಯ ಇದ್ದಿದ್ರೆ ಇಷ್ಟೊತ್ತಿಗೆ ಯಾರಾದರೂ ಹತ್ಯೆಗೊಳಗಾದ ಯಾರ ಕುಟುಂಬದವ್ರು ಯಾರು ದೂರು ಕೊಡಬೇಕಿತ್ತಲ್ಲ. ಎಷ್ಟು ಜನ ದೂರು ಕೊಟ್ಟಿದ್ದಾರೆ? ಧರ್ಮಸ್ಥಳದಲ್ಲಿ ಮಿಸ್ಸಿಂಗ್ ಆಗಿದ್ರು ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಡಕ್ಕೆ ಹೋಗಿರ್ತಾರೆ ಸರ್, ತಗೊಂಡಿರಲ್ಲ ಅವತ್ತು. ಇವತ್ತು ಕಂಪ್ಲೇಂಟ್ನ ದಾಖಲಾಗಿದೆ ಸರ್. ಆ ಪ್ರಕರಣಕ್ಕೆ ಅನನ್ಯ ಆಗಲಿ, ಒಂದು ಸಮಗ್ರ ತನಿಖೆ. ನಾನು ಹೇಳೋದಂದ್ರೆ ಸಮಗ್ರ ತನಿಖೆ ಆಗಲಿ. ಜೊತೆಗೆ ನೂರಾರು ಹೆಣಗಳನ್ನು ಹೊರಡಿಟ್ಟಿದ್ದೀನಿ ಅಂತ 164 ಸ್ಟೇಟ್ಮೆಂಟ್ ಕೂಡ. ಅವನು ಯಾರು? ಹೇಳೋದಂದ್ರೆ ಅವು ಯಾರು? ಅದೆಲ್ಲ ಒಂದು ಸಮಗ್ರ ತನಿಖೆ ಆಗಲಿ. ತನಿಖೆ ಆಗೋಕ್ಕೆ ಮುಂಚೆ ಅನುಮಾನದ ಮೇಲೆ ನಾವು ಯಾರನ್ನೂ ಗಲ್ಲಿಗೇರ್ಸಕ್ಕೆ ಬರಲ್ವಲ್ಲ. ಸಮಗ್ರ ತನಿಖೆ ಆಗಬೇಕಲ್ಲ. ಸತ್ಯಾಸತ್ಯತೆ ಹೊರಗೆ ಬರಬೇಕಲ್ಲ. ಸತ್ಯಾಸತ್ಯತೆ ಹೊರಗೆ ಬರೋಕ್ಕೆ ಮುಂಚೆನೇ ಯಾರನ್ನೋ ಅಪರಾಧಿಯಾಗಿ ನಿಲ್ಸೋಕ್ಕಾಗಲ್ವಲ್ಲ. ಆದರೆ ಕೆಲವು ನ್ಯೂಸ್ ಚಾನಲ್ಗಳು ಅವರೇ ತನಿಖಾ ಏಜೆಂಟ್ರಾಗ್ಬಿಟ್ಟಿದ್ದಾರೆ. ಅವರೇ ಯೂಟ್ಯೂಬ್ ಚಾನಲ್ಗಳು ಅವರೇ ಅಪರಾಧಿ ಎಲ್ಲರೂ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಇದ್ರ ಹಿಂದ್ಗಡೆ ಏನೋ ಟೂಲ್ ಕಿಟ್ ಇದ್ದಂಗೆ ಕಾಣ್ತಾ ಇದೆ.
ಸರ್ ಈಗ SIT ತನಿಖೆ ಕೆಲವರು ಆಗ್ರಹಿಸ್ತಿದ್ದಾರೆ, ನೀವು ಯಾವ ತನಿಖೆ ಆಗೋದು ಸರ್? ಇದೇ ಸಂಬಂಧಪಟ್ಟಂಗೆ ಸರ್, ಯೂಟ್ಯೂಬ್ ಚಾನಲ್ ಇರುತ್ತೆ, ಪೊಲೀಸ್ ಇಲಾಖೆ ಯಾಕೆ ನೋಟಿಸ್ ಆಗಲಿ ಅದರ ಕ್ರಮ ಕೈಗೊಳ್ತಿಲ್ಲ ಆ ಯೂಟ್ಯೂಬ್ ಚಾನಲ್ ವಿರುದ್ಧ? ಅಲ್ಲ, ಈಗ ನನಗೆ ಇರೋ ಮಾಹಿತಿ ಯೂಟ್ಯೂಬ್ ಚಾನೆಲ್ ಮೇಲೆ ಕಂಪ್ಲೇಂಟ್ ಆಗಿದೆ, ಕೋರ್ಟಿಗೂ ಹೋಗಿದ್ದಾರೆ ಅಂತ ಮಾಹಿತಿ ಇದೆ, ಮಾನನಷ್ಟ ಮೊಕದ್ದಮೆನೂ ಹಾಕಿದ್ದಾರೆ ಅಂತ ಮಾಹಿತಿ ಇದೆ, ಕಂಪ್ಲೇಂಟು ಆಗಿದೆ ಮಾಹಿತಿ ಇದೆ. ಇನ್ನು ಉಳಿದ ಆ್ಯಕ್ಷನನ್ನು ಪೊಲೀಸ್ ತಗೋಬೇಕು. ತಪ್ಪು ಮಾಡಿದರೆ ತಪ್ಪು ಮಾಡಿದವ್ರ ಮೇಲೆ ಕ್ರಮ ತಗೊಳ್ಳಿ, ಇಲ್ಲದೇ ಇದ್ದರೆ ಸುಳ್ಳು ಅಪಪ್ರಚಾರ ಮಾಡೋರ ಮೇಲೆ ಕ್ರಮ ತಗೊಳ್ಳಿ. ಶ್ರದ್ಧೆಯನ್ನು ಭಂಗ ಮಾಡೋದು, ಒಂದು ಸಾಮಾಜಿಕವಾಗಿರ್ತಕ್ಕಂಥ ನಂಬಿಕೆಯನ್ನು ಭಂಗ ಮಾಡ್ತಕ್ಕಂಥದ್ದು ಒಂದು ಗಂಭೀರವಾದ ಅಪರಾಧ ಆಗುತ್ತೆ. ಆಮೇಲೆ ಕ್ಷಮೆ ಕೇಳ್ಬೋದು, ಏನಿಲ್ಲ ಅಂತ. ಆದರೆ ಅನುಮಾನ ಹುಟ್ಟಾಕೋದು. ಮತ್ತು ನಾನು ಕಳೆದ 4.5 ದಶಕಗಳಿಂದ ಧರ್ಮಸ್ಥಳಕ್ಕೆ ಭಕ್ತನಾಗಿ ಹೋಗ್ತಾ ಇದ್ದೀನಿ. ನಮಗೆ ಧರ್ಮಸ್ಥಳದ ಬಗ್ಗೆ ಅನುಮಾನ ಪಡುವಂಥ ಯಾವ ಸಂಗತಿಯೂ ನಮಗೇನು ಗೋಚರ ಆಗಿಲ್ಲ. ಒಬ್ಬ ಭಕ್ತನಾಗಿ ಹೋಗಿ ಅಲ್ಲಿ ತಾರತಮ್ಯ ಇದೆಯಾ? ತಾರತಮ್ಯ ಇಲ್ಲ. ಆ ಥರದ್ದು ಯಾವುದೂ ಆರೋಪ ಮಾಡುವಂಥ ಯಾವ ಸಂಗತಿಯನ್ನು ನಮ್ಮ ಅನುಭವಕ್ಕೆ ಬಂದಿಲ್ಲ.